ನಮಸ್ಕಾರ, ನನ್ನ ಹೆಸರು ಮುನಿರಾಜ್ ಅಂತ. ಕೆಪಿಸಿಸಿ ಪರಿಶಿಷ್ಟ ಜಾತಿ ವಿಭಾಗದಲ್ಲಿ ರಾಜ್ಯ ಉಪಾಧ್ಯಕ್ಷ ಆಗಿದ್ದೀವಿ. ಇವತ್ತು ನಮ್ಮ ರಾಜ್ಯದ ಪಕ್ಷದ ವತಿಯಿಂದ ಹಾಗೂ ಪರಿಶಿಷ್ಟ ಜಾತಿ ವತಿಯಿಂದ ಧರ್ಮಸೇನ ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಉಪಾಧ್ಯಕ್ಷರಾದಂಥ ಕನ್ನಿರಾಮ್ ರಾಥೋಡ್ ಅವರು ಇರ್ಬೋದು, ಶ್ರೀಧರ್ ಅವರು ಇರ್ಬೋದು, ಮತ್ತು ಜಿಲ್ಲಾಧ್ಯಕ್ಷರಾದಂಥ ಸಂಪತ್ತಣ್ಣ ಮತ್ತು ಹಾಗೂ ಕೋಗಿಲು ವೆಂಕಟೇಶ್ ಅವರು ಹಾಗೂ ಎಲ್ಲ ರಾಜ್ಯ ಪದಾಧಿಕಾರಿಗಳು ಸಹ ಇವತ್ತು ಅತಿ ಹೃದಯಪೂರ್ವಕವಾಗಿ ಇವತ್ತು ಏನ್ ನಾವು ಪರಿನಿರ್ಮಾಣ ಮಾಡಿದ್ವಿ. ಇದು ಕೇವಲ ನಮ್ಮ ಪಕ್ಷಕ್ಕೆ ಒಂದೇ ಅಲ್ಲ, ಇಡೀ ರಾಜ್ಯಕ್ಕೆಲ್ಲ, ದೇಶಕ್ಕೆಲ್ಲ, ಇಡೀ ಪ್ರಪಂಚದಲ್ಲೇ ಜ್ಞಾನ ದಿನ ಅಂತ ಇವತ್ತೇನ್ ಮಾಡ್ತಾ ಇದಾರೆ, ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸಲ್ಲಬೇಕಾದಂತ ದಿನ. ಸೊ ಅವರಿಗೆ ಮತ್ತೊಮ್ಮೆ ನಮ್ಮ ಪಕ್ಷದ ಪರವಾಗಿ ಎಲ್ಲರಿಂದ ಸಹ, ನಮ್ಮ ಕಾರ್ಯಕರ್ತರಿಂದ ಇರ್ಬೋದು, ಜಿಲ್ಲಾಧ್ಯಕ್ಷರು ಮತ್ತು ಉಪಾಧ್ಯಕ್ಷಗಳು, ರಾಜ್ಯ ಪದಾಧಿಕಾರಿಗಳು ಹಾಗೂ ನಮ್ಮ ಅಧ್ಯಕ್ಷರಾದಂತಹ ಧರ್ಮಸೇನ ಅವ್ರ ಕಡೆಯಿಂದ, ಎಲ್ಲರ ಕಡೆಯಿಂದ ನಾವು ಅವ್ರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ತಲುಪಿಸ್ತೀವಿ. ಖಂಡಿತವಾಗ್ಲು ಅದು ಪ್ರತಿಯೊಂದು ಮನೆಗೂ, ಪ್ರತಿಯೊಬ್ಬರಿಗೂ ಮೌತ್ ಅಂತ ಏನ್ ಹೇಳ್ತೀವಿ, ಬಾಯಿಂದ ಬಾಯಿಗೆ ಅಂತ ಏನ್ ಹೇಳ್ತಾ ಇದೀವಿ. ಅಂಬೇಡ್ಕರ್ ಅವರು ಅವತ್ತು ಏನು ಮಾಡಿದ್ರು, ಸಂವಿಧಾನ ಅಂತ ಮಾಡಿದ್ರು, ಆ ಸಂವಿಧಾನದ ಅರ್ಥ ಏನಂತ ಪ್ರತಿಯೊಬ್ಬರು ಬಾಯಿಂದನೂ ಇದು ಬರಬೇಕಿದೆ. ಇದು ಕೇವಲ ಪರಿಶಿಷ್ಟ ಜಾತಿಯಿಂದಲ್ಲ, ಪರಿಶಿಷ್ಟ ಪಂಗಡದಿಂದ ಅಂತಲ್ಲ, ಅಥವಾ OBC ಅಂತಲ್ಲ, ಅಥವಾ ಮೈನಾರಿಟಿ ಅಂತಲ್ಲ, ಪ್ರತಿಯೊಬ್ಬ ಜನರಲ್ ಅಂತ ಏನ್ ಹೇಳ್ತಾರೆ, ಮೇಲ್ವರ್ಗ ಅಂತ ಏನ್ ಹೇಳ್ತಾರೆ, ಅವ್ರ ಬಾಯಿಂದ ಸಹ ಈ ಸಂವಿಧಾನ ಅಂದ್ರೆ ಏನು, ಅದರ ಅರ್ಥಪೂರ್ಣವಾಗಿ ಆಚರಿಸಬೇಕು ಅಂತ ನಮ್ಮ DK ಶಿವಕುಮಾರ್ ಸರ್ ಅವರ ನೇತೃತ್ವದಲ್ಲಿ ಇದನ್ನ ಆಚರಣೆಗೆ ಹಮ್ಮಿಕೊಂಡು. ಖಂಡಿತವಾಗ್ಲೂ ಸಂವಿಧಾನ ಅಂದ್ರೆ ಏನು ಅಂತಂದ್ರೆ ಇವತ್ತು ನಮ್ಗೆಲ್ಲ ಗೊತ್ತಿದೆ. ಏನಕ್ಕಂದ್ರೆ ನಮ್ಮ ತಂದೆ, ನಮ್ಮ ತಾತರು ಇರ್ಬೋದು, ಏನು ಸಂವಿಧಾನ ಇಲ್ಲದೆ ಇರೋ ಟೈಮಲ್ಲಿ ಅಥವಾ ಸಂವಿಧಾನ ಇದ್ರೂ ಮೇಲ್ವರ್ಗದಿಂದ ಎಷ್ಟು ತುಳಿತಕ್ಕೆ ಒಳಗಾಗಿದ್ದಾರೆ ಅಂತ ಅಂದ್ಬಿಟ್ಟು ನಾವೆಲ್ಲ ನೋಡಿದೀವಿ. ಆದ್ರೆ ನಮ್ಮ ಮಕ್ಕಳು ಅಥವಾ ಮೊಮ್ಮಕ್ಕಳು ಅದ್ರ ಬಗ್ಗೆ ಅರಿವೇ ಇಲ್ಲ. ಅದು ಸಂವಿಧಾನ ಇಲ್ಲ ಅಂದ್ರೆ ಯಾವ ರೀತಿ ಬದುಕಬೋದಂತ ಸಹ ಅವ್ರಿಗೆ ಅರಿವಿಲ್ಲ. ಇದನ್ನ ನೆಕ್ಸ್ಟ್ ಜನರೇಷನ್ ಅಲ್ಲಿ ಯೂತ್ ಅಂತ ಯಾರಿದ್ದಾರೆ ಅವ್ರಿಗೆ ಆದಂತ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂತ, ಅದು ನಮ್ಮ ಧರ್ಮಸೇನ ಸಾಹೇಬರ ನೇತೃತ್ವದಲ್ಲಿ ಮಾಡ್ಬೇಕಂತ ಹಮ್ಮಿಕೊಂಡಿದ್ದೀವಿ. ಇದನ್ನ ಖಂಡಿತವಾಗ್ಲೂ ನಾವು ಮಾಡಿ ನಾವು ಸಾಧಿಸ್ತೀವಿ. ನನ್ನ ಹೆಸರು ಮುನಿರಾಜ್ ಅಂತ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದಲ್ಲಿ ಉಪಾಧ್ಯಕ್ಷ ಆಗಿದ್ದೀನಿ.